ನೀತಿ ಕಥೆ. ಮರ ಮತ್ತು ಮಗು. ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದವರನ್ನು ನಾವು ಎಂದಿಗೂ ಮರೆಯಬಾರದು. ಒಂದು ಊರಿನಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರಕ್ಕೆ 100 ವರ್ಷ ವಯಸ್ಸಾಗಿತ್ತು. ಅದೇ ಊರಿನಲ್ಲಿ ಸೂರಿ ಎಂಬ ಪುಟ್ಟ ಹುಡುಗನಿದ್ದ. ಅವನಿಗೆ ಯಾರೂ ಸ್ನೇಹಿತರಿರಲಿಲ್ಲ. ಪ್ರತಿದಿನ ಶಾಲೆ ಮುಗಿಸಿ ಬಂದು ಅವನು ಆ ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದ. ಮರದ ಜೊತೆ ಮಾತನಾಡುತ್ತಿದ್ದನು. ಮರವೇ, ಇಂದು ಶಾಲೆಯಲ್ಲಿ ನನಗೆ ಬಹುಮಾನ ಸಿಕ್ಕಿತು ಎಂದು ಖುಷಿಯಿಂದ ಹೇಳುತ್ತಿದ್ದ. ದುಃಖವಾದಾಗ ಅದರ ಬುಡಕ್ಕೆ ತಲೆಯಿಟ್ಟೊಡುತ್ತಿದ್ದ. ಆ ಮರವು ಅವನನ್ನು ತನ್ನ ಮಗನಂತೆ ಪ್ರೀತಿಸುತ್ತಿತ್ತು. ಬಿಸಿಲಿನಲ್ಲಿ ತಂಪಾದ ನೆರಳು ಕೊಡುತ್ತಿತ್ತು. ಗಾಳಿ ಬೀಸಿದಾಗ ತನ್ನ ಎಲೆಗಳಿಂದ ಅವನನ್ನು ತಪ್ಪಿಕೊಳ್ಳುತ್ತಿತ್ತು. ವರ್ಷಗಳು ಕಳೆದವು. ಸೂರ್ಯ ದೊಡ್ಡವನಾದನು. ಓದಲು ಪಟ್ಟಣಕ್ಕೆ ಹೋದನು. ಮರವು ಒಂಟಿಯಾಯಿತು. ಅನೇಕ ವರ್ಷಗಳ ನಂತರ ಸೂರ್ಯ ವಾಪಸ್ ಬಂದನು. ಈಗ ಅವನು ದೊಡ್ಡ ಉದ್ಯೋಗಸ್ಥನಾಗಿದ್ದನು. ಆಗ ಅವನ ಕೈಯಲ್ಲಿ ಒಂದು ಕೊಡಲಿ ಇತ್ತು. ಊರಿನವರು ಹೇಳಿದರು, ಬೇಡ ಸೂರಿ ಅಂತ. ಅವನು ಕೇಳಲಿಲ್ಲ. ಈ ಮರ ತುಂಬ ಹಳೆಯದಾಗಿದೆ. ಇದನ್ನು ಕಡಿದು ಇಲ್ಲಿ ಒಂದು ಅಂಗಡಿ ಕಟ್ಟೋಣ. ಸೂರಿ ಮರದ ಹತ್ತಿರ ಬಂದನು. ಮರಕ್ಕೆ ತುಂಬ ಖುಷಿಯಾಯಿತು. ನನ್ನ ಮಗ ಬಂದ ಎಂದುಕೊಂಡು ತನ್ನ ಕೊಂಬೆಗಳನ್ನು ಅಲುಗಾಡಿಸಿತು. ಆದರೆ ಸೂರಿ ಕೊಡಲಿ ಎತ್ತಿದ. ಆಗ ಇದ್ದಕ್ಕಿದ್ದಂತೆ ಅವನಿಗೆ ಬಾಲ್ಯದ ನೆನಪಾಯಿತು. ತಾನು ಈ ಮರದ ಕೆಳಗೆ ಆಡಿದ್ದು, ಹತ್ತಿದ್ದು, ನಕ್ಕಿದ್ದು ಎಲ್ಲ ನೆನಪಾಯಿತು. ಅವನ ಕಣ್ಣಲ್ಲಿ ನೀರು ಬಂತು. ಅವನು ಕೊಡಲಿಯನ್ನು ಕೆಳಗೆ ಎಸೆದ. ಅವನು ಜೋರಾಗಿ ಹೇಳಿದ, ಈ ಮರವನ್ನು ಯಾರೂ ಮುಟ್ಟಬಾರದು. ಇದು ನನ್ನ ತಾಯಿ ಇದ್ದಂತೆ. ಇದು ನನ್ನ ಬಾಲ್ಯದ ನೆನಪು. ಆ ದಿನದಿಂದ ಅವನು ಆ ಮರದ ಸುತ್ತ ಒಂದು ಚಿಕ್ಕ ಗೋಡೆ ಕಟ್ಟಿಸಿ ಕೆಳಗೆ ಬೆಂಚ್ ಹಾಕಿಸಿದ. ಇಂದಿಗೂ ಆ ಊರಿನ ಮಕ್ಕಳೆಲ್ಲ ಆ ಮರದ ಕೆಳಗೆ ದಿನವೂ ಆಟವಾಡುತ್ತಿರುತ್ತಾರೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.